ಕರುಣನಿಧಿ ಅವಧಿ ಮಾನವನ ಶರೀರದಲ್ಲಿ ಇರುವಂತಹ 3 ದೋಷಗಳಂತೆ. ಯಾವುದು? ವಾತ ಕಫ ಪಿತ್ತ. ಆ ತ್ರಿದೋಷಗಳನ್ನಾದರೂ ಸ್ಪರ್ಶ ಮಾತ್ರದಲ್ಲಿ ನಿವಾರಣೆಗೊಳಿಸುವಂತಹ ವಿಶೇಷವಾದ ಚೈತನ್ಯ ನಿಮ್ಮ ತಂದೆಯವರಿಗೆ ಇತ್ತಂತೆ. ಅದು ಅತಿರೇಕಕ್ಕೆ ಹೋದರೆ ನಮಗೆ ಹೌದು ಧಾತು ಅಂತ ಹೇಳಿ ಹೌದಲ್ಲ, ಅದೇನು ನಿಲ್ಲುವುದೇ ಧರ್ಮೀಯ. ಆದ್ದರಿಂದ ನಮಗೆ ಶಂತನು ಚಕ್ರವರ್ತಿಗಳಿಂದ ಹೆಸರು. ಅಂತವರ ಮನೋ ಆದಿಯನ್ನೇ ಒಂದು ಕಾಲದಲ್ಲಿ ಗುಣಪಡಿಸಿದ ಮಹಾ ಮಹಿಮನು ನೀನು. ಅಂತಹ ತಂದೆಯ ಪ್ರೇಮ ಪ್ರಕರಣವನ್ನು ಚೆನ್ನಾಗಿ ತಿಳಿದು ಬೇಕಾದ ಹಾಗೆ ಸತ್ಯವತಿ ದೇವಿಯನ್ನು ಕರೆತಂದು ಮದುವೆ ಮಾಡಿಸಿರುವಂತ ಹೆಗ್ಗಳಿಕೆಯೂ ಹೌದು, ಹೊಸದಾದಂತಹ ಒಂದು ಇತಿಹಾಸವನ್ನು ನಿರ್ಮಿಸಿದ್ದು ಹೌದು. ಅಂತಹ ನಿಮ್ಮಲ್ಲಿ ನನ್ನ ಒಂದು ಪ್ರೇಮ ಪ್ರಕರಣವನ್ನು ಮುಂದಿಡುತ್ತಿದ್ದೇನೆ. ಪ್ರೇಮ ಪ್ರಕರಣ ಅಂದರೆ ನಿಮ್ಮ ತಮ್ಮನನ್ನು ಮದುವೆಯಾಗುತ್ತೀರಾ ಸಹಮತನೇ ಅಂತ ಕೇಳಿದ್ರಲ್ಲ, ನಿಮ್ಮ ತಮ್ಮನನ್ನು ಮದುವೆಯಾಗುವುದಕ್ಕೆ ನಾನು ಪಾತ್ರ. ಸ್ವಯಂವರ ಮಂಟಪದಿಂದಲೇ ನಿಮ್ಮನ್ನು ಕರೆತಂದಿದ್ದೇನೆ. ಸತ್ಯವೇ, ಮತ್ತೆ ಆಗ ಪಾತ್ರತ್ವ ಇಲ್ಲ ಹೇಳ್ತೀನಿ. ಅಂದರೆ ಸ್ವಯಂವರದ ಮುನ್ನಾ ದಿನ ಸಖೀ ಜನರೊಂದಿಗೆ ನಾನು ರಣವಿಹಾರಕ್ಕಾಗಿ ಹೋಗಿದ್ದೆ. ಅಲ್ಲಿಗೆ ಸೌಭಾವನೀಪತಿಯಾದ ಭೂಪತಿ ಬಂದು ಉಪವನದಲ್ಲಿ ನಾನು ಆತನನ್ನು ನೋಡಿದೆ. ಕಣ್ಣುಗಳು ಒಂದಾಯಿತು, ಹೃದಯವು ಬೆರೆಯಿತು. ನಾನು ಅವನನ್ನು ಪ್ರೀತಿಸಿದೆ, ಅವನು ನನ್ನನ್ನು ಮೆಚ್ಚಿಕೊಂಡ. ಹೆಚ್ಚೇನು ಪ್ರಣಯಿಗಳಾದಂತ ನಾವು ವಚನಬದ್ಧರಾಗಿದ್ದೇವೆ. ನಿನ್ನನ್ನೇ ವಿವಾಹವಾಗುತ್ತೇನೆ ಎಂದು ಆ ಎಲ್ಲರನ್ನು ಗೆದ್ದು ನಾನು ನಿನ್ನನ್ನು ಪಡೆಯುತ್ತೇನೆ ಎನ್ನುವ ಹಾಗೆ ಅವನು ಆಡಿದ. ನಾನು ಅದನ್ನು ನಂಬಿದೆ, ಒಪ್ಪಿದೆ. ಆದ್ದರಿಂದ ಸಾಲ್ವನನ್ನು ನಾನು ಮನಸ್ಸಾ ಪ್ರೀತಿಸಿ ಒಪ್ಪಿದ ಕಾರಣ ನಿಮ್ಮ ತಮ್ಮನನ್ನು ಮದುವೆಯಾಗೋದಕ್ಕೆ ನಾನು ಮಾತ್ರಳಾದಗಳಲ್ಲ. ಈಗ ನಿಮ್ಮನ್ನು ಕೇಳುತ್ತೇನೆ, ಮನಸ್ಸೊಬ್ಬನಿಗೆ ದೇಹವೊಬ್ಬನಿಗೆ ಕೊಡುವುದು ಹೆಣ್ಣಾದವರಿಗೆ ಭೂಷಣವೇ.
ಮನ್ಮನದಲ್ಲಿ ಉಳಿದ ಸಾಲವನ್ನು ಬಿಡುವುದಕ್ಕಾಗುತ್ತದೆಯೇ? ಇಂತಹ ಒಂದು ಪ್ರಕರಣ ನಡೆದಿದೆ. ಏನು ಮಾಡಬೇಕು ಎನ್ನುವುದು ನನಗೆ ಅರ್ಥವಾಗುವುದಿಲ್ಲ. ಯಾರಿಗೂ ಹೇಳದೇ ಇರುವಂತಹ ರಹಸ್ಯವನ್ನು ನಿಮ್ಮ ಚರಣ ಚಿಂತನೆಗಳಲ್ಲಿ ಬಿನ್ನವಿಸಿಕೊಂಡಿದ್ದೇನೆ. ನಾನು ಸರಿಯೇ ಮಾಡಿದ್ದೇನೆ ಎನ್ನುವ ಹಾಗೆ ಆಗಲಾರೆ. ಈ ಒಂದು ಪ್ರಕರಣ ಆಗಿದೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗುವುದಿಲ್ಲ. ಸುಂದರಾಗಿ ಸುಂದರಾಗಿ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರಿ ತಡೆಯು ಸುಂದರಾಗಿಯೇ ಮನದ ಸಂಕಲ್ಪ ಎನಗಂದು ತಿಳಿದಿರಿ ತಡೆಯು ನಡೆದ ಕಾರ್ಯಕ್ಕಿನ್ನು ಮುಂದೆ ಮಾಡುವುದಿಲ್ಲ ನಡೆದ ಕಾರ್ಯಕ್ಕಿನ್ನು ಮುಂದೆ ಮಾಡುವುದಿಲ್ಲ ಕೇಳುವುದಾಗಿಯೇ ಹಸುನಗುತ್ತ ನೀನಾಡಿರುವಂತಹ ಮಾತುಗಳನ್ನು ಆಲಿಸುತ್ತಾ ಇದ್ದಂತೆ ನನ್ನ ತುಟಿಯಂಟಿನಲ್ಲಿ ಕಿರುನಗು ಬಂದಿದೆ.